ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವರ್ಷಾ ಗೌಡ ಬ್ಲಾಗ್ಸ್. ಫ್ರೆಂಡ್ಸ್, ನಾನು ಇವತ್ತು ಟ್ರಿಪಲ್ ಕ್ರೋಶಾ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ನಾನು ಇದಕ್ಕೆ ಬೀಡ್ಸ್ನ ಸಪ್ರೇಟಾಗಿ ಯೂಸ್ ಮಾಡ್ತಾ ಇಲ್ಲ. ನಾನು ಆಲ್ರೆಡಿ 6 ಎಳೆ ದಾರ ಏನಿತ್ತು ಅದರೊಳಗಡೆ ನಾನು ಸ್ಮಾಲ್ ಬೀಡ್ಸ್ನ ಪೋಣಿಸಿ ಇಟ್ಕೊಂಡಿದ್ದೆ. ನಾನು ಈಗ ಬಟ್ಟೆಗೆ ಸ್ಟಾರ್ಟಿಂಗಲ್ಲಿ 2 ಸಲ ನಾಟ್ ಮಾಡ್ಕೊಳ್ಳಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 2 ಚೈನ್ ಹಾಕ್ಕೊಳ್ಳಿ. 1 2 2 ಚೈನ್ ಹಾಕ್ಕೊಂಡಿದ್ದಾದಮೇಲೆ ಸ್ಮಾಲ್ ಬೀಡ್ ಏನಿತ್ತು, ನಾನು 6 ಎಳೆ ದಾರದೊಳಗಡೆ ಏನು ಸ್ಮಾಲ್ ಬೀಡ್ ಹಾಕ್ಕೊಂಡಿದ್ದೆ ಅದು ಒಂದು ಸ್ಮಾಲ್ ಬೀಡನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತೊಗೊಂಡು, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ಮಾಡ್ಕೊಳ್ಳಿ. 2ರಿಂದ 1 ಮಾಡಿಕೊಂಡು ಮತ್ತು ಬೀಡ್ಸ್ ಏನಿತ್ತು ಬೀಡ್ಸ್ನ ಸ್ವಲ್ಪ ಮುಂದೆ ಎಳ್ಕೊಡಿ, ಇಲ್ಲಾಂದರೆ ಹಿಂದೆ ಹೋಗುತ್ತೆ. ಮತ್ತು 2ರಿಂದ 1 ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಸಲ ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಬಟ್ಟೆ ಒಳಗೆ ಹಾಕಿ 2ರಿಂದ 1 ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗಲ್ಲಿ ಟ್ರಿಬಲ್ ಕ್ರೋಶೆಟ್ ಒಂದನ್ನ ಬೀಡ್ ಹಾಕ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ, ಇನ್ನೊಂದು ಪ್ಲೇನ್ ಹಾಗೆ ಒಂದು ಟ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಬೀಡ್ ಹಾಕ್ಕೊಳ್ಳಿ, ಬೀಡನ್ನ ಎಳ್ಕೊಳ್ಳಿ. ನಾನು ಆಲ್ಮೋಸ್ಟ್ ತುಂಬ ಬೀಡ್ಸ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ, ಆ ದಾರದೊಳಗಡೆ ಪೋಣಿಸ್ಕೊಂಡಿದ್ದೀನಿ ನೋಡಿ. ಸೂಜಿ ಮೇಲೆ 2 ಸಲ ದಾರ ತೊಗೊಂಡು ಬಟ್ಟೆ ಒಳಗೆ ಹಾಕಿ ಮತ್ತೆ 2ರಿಂದ 1 ಮಾಡಿಕೊಂಡು ಮತ್ತು ಬೀಡ್ ಏನಿತ್ತು ಬೀಡನ್ನ ಮುಂದೆ ಎಳ್ಕೊಂಡು ಮತ್ತೆ 2ರಿಂದ 1 ಮಾಡ್ಕೊಳ್ಳಿ. ಮತ್ತು ಈಗ ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. ದಾರ ತಗೊಂಡು ಮತ್ತೆ ಬಟ್ಟೆ ಒಳಗೆ ಹಾಕಿ ಎಲ್ಲಿ ಬರುತ್ತೋ ಅಲ್ಲಿಗೆ 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ನಾನು ಈ ಥರ ಕಂಬಗಳನ್ನ 8 ಕಂಬಗಳನ್ನ ಮಾಡ್ಕೊತೀನಿ. ಬೀಡ್ ಹಾಕಿ ಮತ್ತು ಬೀಡ್ ಇಲ್ಲದೆ ಎರಡೂ ಸೇರಿ 8 ಕಂಬ ಮಾಡ್ಕೊತೀನಿ ನಾನು. ನೋಡಿ, ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. ದಾರ ತಗೊಂಡು ಬಟ್ಟೆಗೆ ಹಾಕಿ ಬಟ್ಟೆ ಒಳಗಡೆಯಿಂದ ಮತ್ತೆ ದಾರ ತಗೊಂಡು 2ರಿಂದ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಈಗ ನಾನು ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನ ಮುಂದಕ್ಕೆ ಎಳ್ಕೊಂಡು ಹೀಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ, ಹಾಗೆ ತಗೊಂಡು ಮತ್ತು ಸೂಜಿನ 2 ಸಲ ದಾರದಿಂದ ತಗೊಂಡು ದಾರದಲ್ಲಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಏನು ನಾವು ಕ್ರೋಶ ಹಾಕಿದೋ ಅದ್ರ ಪಕ್ಕದಲ್ಲೇ ಮತ್ತು ಈಗ 2ರಿಂದ 1 ಮಾಡಿಕೊಂಡು ಬೀಡನ್ನ ಮುಂದೆ ಮಾಡ್ಕೊಳ್ಳಿ. ಮುಂದೆ ಮಾಡ್ಕೊಂಡು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಕಾಣುತ್ತೆ. 4 ಬೀಡ್ ಯೂಸ್ ಮಾಡಿದ್ದೀನಿ ನಾನು 8 ಕಂಬಕ್ಕೆ. ಮತ್ತು 8 ಕಂಬ ಆದಮೇಲೆ ನಾನು 4 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 2 3 4 ಚೈನ್ ಆದಮೇಲೆ ಮತ್ತು 2 ಸಲ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ 4 ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೋಬೇಕು. ಬಟ್ಟೆಗೆ ಚುಚ್ಚಿ ಮತ್ತೆ 2ರಿಂದ 1 ಮಾಡ್ಕೋಬೇಕು. ಮತ್ತೆ 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಈಗ ನಾನೀಗ ಬೀಡ್ ಯೂಸ್ ಮಾಡ್ತಾಯಿದ್ದೀನಿ. ಬೀಡನ್ನ ಮುಂದೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಗ್ರಿಪ್ಪಾಗಿ ಇಟ್ಕೊಬೇಕು, ಇಲ್ಲ ಅಂದರೆ ಮತ್ತೆ ಎಲ್ಲ ಬೀಡು ಮುಂದೆ ಬರೋದು ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ. ನಿಮ್ಗೆ ಎಷ್ಟು ಬೀಡ್ ಬೇಕೋ ಅಷ್ಟು ಬೀಡನ್ನ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಮುಂದೆ ಇಟ್ಕೊಳ್ಳಿ ನೋಡಿ. 2ರಿಂದ 1 ಮಾಡಿಕೊಂಡು ಮತ್ತು ಬೀಡನ್ನ ಮುಂದೆ ಎಳ್ಕೊಂಡು 2ರಿಂದ 1 ಮತ್ತು 2ರಿಂದ 1. ಬೀಡನ್ನ ಮುಂದೆ ಎಳ್ಕೊಂಡಿಲ್ಲ ಅಂದರೆ ಅದು ಡಿಸೈನ್ ಹಾಳಾಗುತ್ತೆ, ಅದು ಬೀಡ್ ಹಿಂದೆ ಹೋಗ್ಬಿಡುತ್ತೆ, ಇಲ್ಲ ಇನ್ನೂ ಮೇಲೆ ಹೋಗುತ್ತೆ, ಈ ಥರ ಎಲ್ಲ ಆಗುತ್ತೆ. ನಾನು ಈ ಲೇಯರ್ ಫುಲ್ಲು 8 ಕಂಬ ಮಾಡಿಕೊಂಡು ಅದೇ ಒಂದು ಸಲ ಪ್ಲೇನ್ ಕಂಬ ಟ್ರಿಬಲ್ ಕ್ರೋಶೆಟ್ ಮಾಡಿಕೊಂಡು ಇನ್ನೊಂದು ಸಲ ಬೀಡ್ ಜೊತೆ ಟ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಇದೇ ಥರ 8 ಮಾಡಿಕೊಂಡು ಮತ್ತೆ 4 ಚೈನ್ ಹಾಕ್ಕೊಂಡು ಮತ್ತೆ ನಾನು 8 ಟ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ. ಅದರಲ್ಲಿ 4 ಬೀಡ್ ಜೊತೆ ಬರುತ್ತೆ, ಇನ್ನು 4 ಪ್ಲೇನ್ ಹಾಗೆ ಟ್ರಿಬಲ್ ಕ್ರೋಶೆಟ್ ಬರುತ್ತೆ. ನೋಡಿ, ಸೂಜಿ ಮೇಲೆ 2 ಸಲ ದಾರ ತಗೊಳ್ಳಿ. ದಾರ ತಗೊಂಡು ಬಟ್ಟೆ ಒಳಗೆ ಹಾಕಿ 2ರಿಂದ 1 ಮಾಡ್ಕೊಳ್ಳಿ. ಮತ್ತು 2ರಿಂದ 1 ಮತ್ತು 2ರಿಂದ 1 ಮತ್ತು ಈಗ ಒಂದು ಬೀಡ್. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತು 2ರಿಂದ 1 ಮಾಡಿಕೊಂಡು ಬೀಡನ್ನ ಸ್ವಲ್ಪ ಹಾಗೆ ಮುಂದೆ ಮಾಡ್ಕೊಳ್ಳಿ.
ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆ 2ರಿಂದ 1 ಮತ್ತೆ 2ರಿಂದ 1 ನೋಡಿ. ಬೀಡ್ಸ್ ಕೂಡ ಹಾಗೆ ಈಕ್ವಲ್ ಆಗೇ ಬರುತ್ತೆ. ನಾವು ಕಂಬಗಳು ಹಾಕೋದು ಅಷ್ಟೇ, ಮುಂದೆ ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಕೆಳಗೆ ಆ ಥರ ಎಲ್ಲ ಹಾಕ್ಬಾರ್ದು. ನಾವು ಯಾವ ಮೆಷರ್ಮೆಂಟಲ್ಲಿ ಮಾಡ್ಕೊಂಡು ಹೋಗ್ತಾ ಇರ್ತೀವೋ ಅದೇ ಥರ ಮಾಡ್ಕೊಂಡು ಹೋಗಬೇಕು. ಇಲ್ಲ ಮೇಲೆ ಇಲ್ಲ ಒಂದು ಚಿಕ್ಕದು ಈ ಥರ ಮಾಡಿದ್ರೆ ಡಿಸೈನ್ ಪ್ರಾಪರಾಗಿ ಬರೋದಿಲ್ಲ. ನಾನು ಒಂದು ಪ್ಲೇನ್ ಹಾಗೇ ಕಂಬ ಹಾಕ್ಕೊತಾ ಇದ್ದೀನಿ, ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಬೀಡನ್ನ ಸೇರಿಸ್ಕೊಂಡು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲೂ ಕೂಡ ಟ್ರಿಪಲ್ ಕ್ರೋಶೆಟ್ ಎಂಟಾಯಿತು. ಸ್ಟಾರ್ಟಿಂಗಲ್ಲಿ 8 ಟ್ರಿಪಲ್ ಕ್ರೋಶೆಟ್ ಹಾಕ್ಕೊಂಡೆ, ಒಂದು ಹಾಗೆ ಇನ್ನೊಂದು ಬೀಡ್ ಜೊತೆ ಈ ಥರ 4 ಬೀಡು 4 ಪ್ಲೇನ್ ಟ್ರಿಪಲ್ ಕ್ರೋಶೆಟ್ ಬರುತ್ತೆ. ಅದಾದಮೇಲೆ 4 ಚೈನ್ ಹಾಕ್ಕೊಂಡು ಮತ್ತೆ 8 ಟ್ರಿಪಲ್ ಕ್ರೋಶೆಟ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಈಗ 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 4 ಚೈನ್ ಬಂದು ಕುಚ್ಚಿಗೆ, ಇನ್ನು 4 ಚೈನ್ ನೆಕ್ಸ್ಟ್ 4 ಚೈನ್ ಏನು ಬರುತ್ತೆ ಅದು ಮತ್ತೆ ನಾವು ಮೇಲ್ಗಡೆ ಆರ್ಚ್ ಕಂಬಗಳನ್ನ ಮಾಡ್ಕೊತೀವಲ್ಲ ಅದಕ್ಕೆ ಯೂಸ್ ಆಗುತ್ತೆ. ನಾನು ಇಲ್ಲಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗಲ್ಲಿ ಟ್ರಿಪಲ್ ಕ್ರೋಶೆಟ್ಟು ಪ್ಲೇನ್ ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡೆ, ಮತ್ತು ಈಗ ಒಂದು ಬೀಡ್ ಹಾಕ್ಕೊಂಡು 2 ಸಲ ಸೂಜಿ ಮೇಲೆ ದಾರ ತೊಗೊಂಡು 2ರಿಂದ 1, ಮತ್ತು ಬೀಡನ್ನ ಸ್ವಲ್ಪ ಮುಂದೆ ತೊಗೊಂಡು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಳ್ತೀನಿ. ಮತ್ತು ಈಗ ಹಾಗೆ ಪ್ಲೇನ್ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಕ್ರೋಶ್ ನಾವೇನು ಕಂಬ ಹಾಕಿರ್ತೀವಿ ಆ ಕಂಬದ ಪಕ್ಕದಲ್ಲೇ ಮತ್ತೆ 1, ಮತ್ತೆ 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಬೀಡ್ ಜೊತೆ ಬೀಡ್ ಹಾಕ್ಕೊಂಡು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಬೀಡನ್ನ ಮುಂದೆ ತಗೊಂಡಾದಮೇಲೆ 2 ಸಲ ಸೂಜಿ ಮೇಲೆ ದಾರ ತಗೊಳ್ಳಿ. 2ರಿಂದ 1 ಮಾಡ್ಕೊಳ್ಳಿ, ಮತ್ತೆ 2ರಿಂದ 1 ಮಾಡ್ಕೊಳ್ಳಿ. ಬೀಡನ್ನ ಮುಂದೆ ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೊಳ್ಳಿ. ಮತ್ತು ಈಗ ಬೀಡ್ ಇಲ್ದೇ ಹಾಗೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಕ್ರೋಶೆಟ್ ಏನು ಕಂಬ ಹಾಕಿರ್ತೀವಲ್ಲ ಆ ಕಂಬದ ಪಕ್ಕಕ್ಕೆ ಮತ್ತೆ 2ರಿಂದ 1, 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಈ ಲೈನ್ ಪೂರ್ತಿ ನಾನು ಇದೇ ಥರ ಮಾಡ್ಕೊಂಡು ಹೋಗ್ತೀನಿ. 2 ಸಲ 8 ಕಂಬಗಳನ್ನ ಹಾಕೊತೀನಿ ಸ್ಟಾರ್ಟಿಂಗಲ್ಲಿ, ಮತ್ತು 4 ಚೈನ್ ಹಾಕ್ಕೊಂಡು ಮತ್ತೆ 8 ಕಂಬ ಹಾಕೊತೀನಿ. 8 ಕಂಬಕ್ಕೆ ಒಂದು ಸಲ ಪ್ಲೇನ್ ಹಾಗೆ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತೀನಿ. ಅದಾದಮೇಲೆ ಒಂದು ಬೀಡ್ ಜೊತೆ ಇನ್ನೊಂದು ಪ್ಲೇನ್, ಈ ಥರ ನಾನು 4 ಬೀಡ್ ಹಾಕ್ಕೊತೀನಿ. 4 ಸಲ ಹಾಗೆ ಪ್ಲೇನ್ ಟ್ರಿಪಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತೆ ಬಟ್ಟೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 2ರಿಂದ 1 ಮಾಡ್ಕೊಂಡು 2ರಿಂದ 1 ಮಾಡ್ಕೊಂಡು ಮತ್ತೆ 2ರಿಂದ 1 ಮಾಡ್ಕೊಳ್ತೀನಿ. ಮತ್ತು ನಾನು ಬೀಡ್ ಜೊತೆ ಹಾಕ್ಕೊತೀನಿ. ಈಗ ಬೀಡನ್ನ ಹಾಕ್ಕೊಂಡು ಬೀಡನ್ನ ಮುಂದೆ ತಳ್ಕೊಂಡು ಬೀಡ್ ಮುಂದೆ ಏನು ಲೆಫ್ಟ್ ಸೈಡ್ ಬರುತ್ತೆ ಅಲ್ಲಿಂದ 2 ಸಲ ಸೂಜಿ ಮೇಲೆ ದಾರ ತಗೊಂಡು ಕಂಬದ ಪಕ್ಕನೇ ಕಂಬ ಹಾಕ್ಕೊಂಡು 2ರಿಂದ 1 ಮಾಡ್ಕೊತೀನಿ. ಮತ್ತು 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೊತೀನಿ. ನಾನು ಈ ಲೈನ್ ಪೂರ್ತಿ ಹೀಗೆ ಮಾಡ್ಕೊತೀನಿ. ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ 2 ಇಲ್ಲ 3 ಚೈನ್ಸ್ ಹಾಕ್ಬಿಟ್ಟು ದಾರಾನ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಸೀರೆ ಪೂರ್ತಿ ಹಾಕ್ತಿರಲ್ಲ, ಫುಲ್ ಕಂಪ್ಲೀಟ್ ಆದಮೇಲೆ ನಾನು ಸ್ಟಾರ್ಟಿಂಗ್ ಈ ಲೇಯರ್ ಹೇಗೆ ತೋರಿಸ್ತಾ ಇದ್ದೀನಿ, 8 ಕಂಬ 4 ಚೈನ್ ಮತ್ತು 8 ಕಂಬ ಮತ್ತು 4 ಚೈನ್ ಈ ಥರ ಏನು ತೋರಿಸ್ತಾ ಇದ್ದೀನಿ ಇದೇ ಥರ ಪೂರ್ತಿ ಕಂಪ್ಲೀಟ್ ಮಾಡಿ ಲಾಸ್ಟಲ್ಲಿ ಏನು ನೀವು 8 ಕಂಬ ಮಾಡ್ಕೊತೀರಾ ಆ 8 ಕಂಬ ಆದಮೇಲೆ 2 ಇಲ್ಲ 3 ಚೈನ್ಸ್ ಹಾಕ್ಕೋಬೇಕು. 3 ಚೈನ್ಸ್ ಹಾಕ್ಕೊಂಡು ಸ್ವಲ್ಪ ದಾರನ ಬಿಟ್ಟು ದಾರ ಕಟ್ ಮಾಡ್ಕೊಳ್ಳಿ. ನೋಡಿ, ಫಸ್ಟ್ ಲೇಯರ್ ಈ ಥರ ಬರುತ್ತೆ ಫ್ರೆಂಡ್ಸ್. ನೋಡಿ, ನಾನು ಲಾಸ್ಟಲ್ಲಿ ಹೇಗೆ ಮಾಡಿದೆ ಅಂತಲೂ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಈ ಥರ 2 ಇಲ್ಲ 3 ಚೈನ್ಸ್ ಮಾಡಿಕೊಂಡು ಮತ್ತು ಸ್ವಲ್ಪ ದಾರ ಬಿಟ್ಟು ದಾರನ ಕಟ್ ಮಾಡ್ಕೊಳ್ಳಿ. ನಾನೀಗ ಸೆಕೆಂಡ್ ಲೇಯರ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಸೆಕೆಂಡ್ ಲೇಯರ್ಗೆ ನಿಮಗೆ ಸ್ಟಾರ್ಟಿಂಗಲ್ಲಿ ಏನು ಕಂಬ ಹಾಕ್ಕೊಂಡಿದ್ದೆ ಅಲ್ಲಿ 2 ಕಂಬ ಹಾಕ್ಕೊಂಡು ಮತ್ತು
ಏನು 8 ಕಂಬಗಳಿದೆ, ಆ 8 ಕಂಬಕ್ಕೆ ಮೇಲ್ಗಡೆ ಡಾಟ್ಸ್ ಕಾಣುತ್ತೆ ನಿಮಗೆ. ಆ ಡಾಟ್ ಹೋಲ್ ಒಳಗಡೆ ನಾಟ್ ಮಾಡ್ಕೊಳ್ತಾ ಬನ್ನಿ. ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಯಾವ ಹೋಲ್ ಒಳಗಡೆ ನಾಟ್ ಮಾಡ್ಕೋಬೇಕು ಅಂಥೇಳಿ. ಅಲ್ಲಿ ಪೂರ್ತಿ ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಪಕ್ಕದಲ್ಲಿ 4 ಚೈನ್ಸ್ ಏನಿತ್ತು ಆ 4 ಚೈನಿಗೆ ಕೂಡ ಆ 4 ಚೈನ್ ಕಂಪ್ಲೀಟ್ ಆಗೋಷ್ಟು 3 ಇಲ್ಲ 4 ನಾಟ್ಸ್ ಮಾಡ್ಕೊಳ್ಳಿ. ನಾಟ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಏನು 8 ಕಂಬ ಇದೆ ಆ 8 ಕಂಬಕ್ಕೆ ಡಾಟ್ಸ್ ಕಾಣುತ್ತೆ ನಿಮಗೆ, ಹೋಲ್ ಕಾಣುತ್ತೆ. ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಹೋಲಿಗೆ ಕೂಡ ಮತ್ತೆ ನಾಟ್ ಮಾಡಿಕೊಂಡು ಮತ್ತು ಲೆಫ್ಟ್ ಸೈಡಿಂದ ಕಂಬಗಳು 4 ಹೋಲ್ಸ್ನ ಬಿಟ್ಟು ಮಿಕ್ಕಿದ್ನ ನಾಟ್ ಮಾಡ್ಕೊಳ್ಳಿ. 3 ಆರ್ ಸಮಥಿಂಗ್ ಏನೋ ಬರುತ್ತೆ. 1 2 3 4 ಹೋಲ್ಸ್ನ ಬಿಡಿ, ಮಿಕ್ಕಿ 3 ಹೋಲ್ಸ್ನ ಕವರ್ ಮಾಡಿ. ಲೆಫ್ಟ್ ಸೈಡಿಂದ 4 ಹೋಲ್ಸ್ ಬಿಟ್ಟು ರೈಟ್ ಸೈಡ್ಗೆ 3 ಹಂಗೆ ಬರುತ್ತೆ ಅನಿಸುತ್ತೆ ಹೋಲ್ಸ್. ಆ 3 ಹೋಲ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಸೂಜಿ ಮೇಲೆ 2 ಸಲ ದಾರ ತಗೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಳ್ಳಿ. ನಾನು ಸ್ಟಾರ್ಟಿಂಗ್ 4 ಚೈನ್ ಏನಿತ್ತು ಆ ನಾಟಿಗೆ ಅಲ್ಲಿ ಕುಚ್ಚು ಹಾಕ್ಕೊತೀನಿ. ನೆಕ್ಸ್ಟ್ 4 ಚೈನ್ ನಾಟ್ ಏನಿತ್ತು ಅಲ್ಲಿಗೆ ನಾನು ಟ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೂಜಿ ಮೇಲೆ 2 ಸಲ ದಾರ ತೊಗೋಬೇಕು. ದಾರ ತಗೊಂಡು 2ರಿಂದ 1 ಮಾಡ್ಕೋಬೇಕು. 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡಿ 3 ಚೈನ್ಸ್ ಹಾಕ್ಕೋಬೇಕು. 1 2 3 ಚೈನ್ಸ್ ಮಾಡಿಕೊಂಡು ಮತ್ತೆ ನಿಮಗೆ ರೈಟ್ ಸೈಡಲ್ಲಿ ಏನು ಕಂಬ ಹಾಕಿರ್ತೀವಲ್ಲಿ ಅದರೊಳಗಡೆಯಿಂದ ಸೂಜಿ ಮೇಲೆ ದಾರ ತಗೊಂಡು 1 ನಾಟ್ ಮಾಡ್ಕೊಳ್ಳಿ. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು ಮತ್ತೆ 3 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 1 2 3 ಚೈನ್ಸ್ ಹಾಕ್ಕೊಂಡು ಮತ್ತೆ ರೈಟ್ ಸೈಡಲ್ಲಿ ಏನು ನಾವು ಕಂಬ ಹಾಕಿದ್ದೀವಿ ಆ ರೈಟ್ ಸೈಡಿಂದ ಒಳಗಡೆ ದಾರ ತಗೊಂಡು ಮತ್ತೆ 1 ನಾಟ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಈ ಡಿಸೈನು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು ಚೈನ್ ಒಳಗಡೆ ಹಾಕ್ಕೊಂಡು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು 3 ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕ್ಕೊಂಡು ಮತ್ತು ರೈಟ್ ಸೈಡಿಗೆ ಏನು ಕಂಬ ನಾವು ಯಾವ ಕಂಬ ಹಾಕ್ಕೊಂಡಿದ್ವಿ ಆ ಕಂಬ ರೈಟ್ ಸೈಡಿಗೆ ಒಂದು ಗ್ಯಾಪ್ ಬರುತ್ತೆ. ಆ ಗ್ಯಾಪಿಗೆ 1 ನಾಟ್ ಮಾಡ್ಕೊಳ್ಳಿ. ಗ್ಯಾಪಿಂದ ದಾರ ತಗೊಂಡು ಅದರಲ್ಲಿ ನಾಟ್ ಮಾಡ್ಕೊಳ್ಳಿ. ಇದರಲ್ಲಿ ನಾನು 10 ಕಂಬಗಳನ್ನ ಮಾಡ್ಕೊತೀನಿ. 10 ಟ್ರಿಬಲ್ ಕ್ರೋಶೆಟ್ ಮಾಡ್ಕೊಳ್ತೀನಿ. ನೀವು ಬೇಕಾದ್ರೆ ನೀವು 12 ಆದರೂ ಮಾಡ್ಕೋಬೋದು, ಇಲ್ಲ 8 ಆದರೂ ಮಾಡ್ಕೋಬೋದು. ನಿಮಗೆ ಯಾವ ಥರ ಗ್ಯಾಪ್ ಸಿಗುತ್ತೆ ಆ ಥರ ನೀವು ಕೂಡ ಮಾಡ್ಕೋಬೋದು. ನಿಮಗೆ ಆ ಚೈನ್ ಪೂರ್ತಿ ಕಂಪ್ಲೀಟ್ ಆಗೋಷ್ಟು ಎಷ್ಟು ಸಿಗುತ್ತೆ ಅಷ್ಟು ನೀವು ಮಾಡ್ಕೋಬೋದು. 8 9 10. ಆದರೆ ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇವಾಗ ಯಾವ ಕಂಬ 9 ಕಂಬ ಹಾಕಿದರೆ ಮತ್ತು ಇನ್ನೊಂದು ಡಿಸೈನ್ ಹಾಕಬೇಕಾದ್ರೂ ಕೂಡ ನೀವು 9 ಕಂಬನೇ ಹಾಕಬೇಕು. ಅಲ್ಲಿ 10 ಕಂಬ ಹಾಕೋದು 8 ಕಂಬ ಹಾಕೋದು ಮಾಡಿದ್ರೆ ಆ ಸೀರೆ ಡಿಸೈನ್ ಹಾಳಾಗುತ್ತೆ ನೋಡಿ. ನಾನು 6 ಕಂಬ ಹಾಕ್ಕೊಂಡು ಮತ್ತು ಇನ್ನು 4 ಕಂಬ ಹಾಕ್ಕೊತೀನಿ. ನಾನು ಇದರಲ್ಲಿ ಟ್ರಿಬಲ್ ಕ್ರೋಶೆಟ್ ಕಂಬಗಳನ್ನ ಯೂಸ್ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಇದಕ್ಕೂ ಡಬಲ್ ಕ್ರೋಶೆಟ್ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಟ್ರಿಬಲ್ ಕ್ರೋಶೆಟೇ ಓಕೆ ಅಂದರೆ ಟ್ರಿಬಲ್ ಕ್ರೋಶೆಟ್ ಕೂಡ ನೀವು ಮಾಡ್ಕೋಬೋದು ನೋಡಿ. ಸೂಜಿ ಮೇಲೆ 2 ಸಲ ದಾರ ತಗೊಂಡು ಮತ್ತು ಚೈನ್ ಒಳಗಡೆಯಿಂದ ಹಾಕಿ ದಾರ ತಗೊಂಡು ಮತ್ತು 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮಾಡ್ಕೊಳ್ತಾ ಇದ್ದೀನಿ. ಮಾಡಿಕೊಂಡು 3 ಟೈಮ್ಸ್ ಚೈನ್ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ಸ್ ಹಾಕ್ಕೊಂಡು ರೈಟ್ ಸೈಡಲ್ಲಿ ನಾವು ಸ್ಟ್ರೈಟ್ ಯಾವ ಕಂಬ ಮಾಡ್ಕೊಂಡಿದ್ವಿ ಅದ್ರ ಕಂಬ ರೈಟ್ ಸೈಡಿಗೆ ಏನು ಗ್ಯಾಪ್ ಕಾಣುತ್ತೆ ಆ ಗ್ಯಾಪ್ ಒಳಗಡೆಯಿಂದನೇ 1 ನಾಟ್ ಮಾಡ್ಕೊಳ್ಳಿ. ನಾನು 10 ಟ್ರಿಬಲ್ ಕ್ರೋಶೆಟ್ ಮಾಡ್ಕೊತೀನಿ ಈ ಡಿಸೈನಲ್ಲಿ. 10 ಟ್ರಿಬಲ್ ಕ್ರೋಶೆಟ್ 10 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನು. ನಿಮಗೆ ಬೇಕಾದರೆ ಸ್ಟಾರ್ಟಿಂಗ್ ಬೇಸ್ ಲೈನ್ಗೆ 16 ಥ್ರೆಡ್ ಒಳಗಡೆ ಸೂಜಿ ಏನು ಬೀಡ್ಸ್ ಹಾಕ್ತೀರಾ ಅದಕ್ಕೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು. ಅದನ್ನು ಬಿಟ್ಟರೆ ಈಸಿ ಇದೆ ತುಂಬ. ಈ ಡಿಸೈನು ತುಂಬ ಬೇಗ ಹಾಕ್ಲೂಬೋದು. ನೀವು ಆ ದಾರದೊಳಗಡೆ ಏನಾದರೂ ಬೀಡ್ಸ್ ಹಾಕಿದ್ದೆ ಆಗಲಿ.
ನೋಡಿ ನಾನು ಲೆಫ್ಟ್ ಸೈಡಿಂದ 4 ಕಂಬ ಬಿಡ್ತಾ ಇದ್ದೀನಿ. 4 ಕಂಬ ಅಂದರೆ 4 ಡಾಟ್ಸ್ ಏನಿತ್ತು ಆ ಡಾಟ್ಸ್ ಬಿಟ್ಟು ರೈಟ್ ಸೈಡಿಂದ ಏನು 3 ಡಾಟ್ಸ್ ಹೋಲ್ಸ್ ಕಾಣುತ್ತೆ ಆ ಲಾಸ್ಟ್ ಆ ಥರ್ಡ್ ಇದಕ್ಕೆ ನಾನು ಲಾಕ್ ಮಾಡ್ಕೊತೀನಿ. ಲೆಫ್ಟ್ ಸೈಡಿಂದ 4 ನಾಟ್ಸ್ ಬಿಟ್ಟು 4 ಡಾಟ್ ಏನಿದೆ ಆ 4 ಡಾಟ್ ಬಿಟ್ಟು ನೀವು ನಾಟ್ ಮಾಡ್ಕೊಬೇಕು. ಡಿಸೈನ್ ಈ ಥರ ಕಾಣುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ ಈ ಡಿಸೈನು. ಮತ್ತು ಏನು ಕಂಬ ಪೂರ್ತಿ ಅದು ಕಂಪ್ಲೀಟ್ ಆದಮೇಲೆ ಮತ್ತೆ ಏನು 4 ಹೋಲ್ಸ್ ಪೆಂಡಿಂಗ್ ಅಂತ 4 ಹೋಲ್ಸಿಗೂ ಕೂಡ ನಾಟ್ ಮಾಡ್ಕೊಳ್ತಾ ಹೋಗಿ. ನಾಟ್ ಮಾಡಿಕೊಂಡು ಮತ್ತೆ ಏನು 4 ಚೈನ್ಸ್ ಇದೆ ಆ 4 ಚೈನ್ ಕೂಡ ಪೂರ್ತಿ ಕವರ್ ಆಗೋಷ್ಟು ನಾಟ್ ಮಾಡ್ಕೊಳ್ಳಿ. 3 ಇಲ್ಲ 4 ನಾಟ್ ಆಗ್ಬೋದು. ನಾನು ಇದಕ್ಕೆ 6 ಎಳೆ ದಾರನೇ ಯೂಸ್ ಮಾಡ್ತಾ ಇರೋದು, 2 ಕಲರು ಕೂಡ. ನೀವು ಬೇಕಾದ್ರೆ 6 ಎಳೆ 7 ಎಳೆ ಇಲ್ಲ 8 ಎಳೆ ದಾರ ಕೂಡ ಯೂಸ್ ಮಾಡ್ಕೋಬೋದು. ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಕಂಬಕ್ಕೆ ನಾಟ್ಸ್ ಹಾಕೊತಾ ಇದ್ದೀನಿ. ಈಗ ಪೂರ್ತಿ ನಾನು ಕಂಬಕ್ಕೆ ನಾಟ್ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ಲೆಫ್ಟ್ ಸೈಡಲ್ಲಿ 4 ನಾಟ್ ಬಿಟ್ಟು ಇನ್ನು ಮಿಕ್ಕಿದ್ದಕ್ಕೆಲ್ಲ ನಾಟ್ ಮಾಡ್ಕೊಳ್ತೀನಿ. ನಾಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ನಾನು ಟ್ರಿಪಲ್ ಕ್ರೋಶೆಟ್ ಮಾಡ್ಕೊತೀನಿ. ಆ್ಯಸ್ ಯೂಶ್ವಲ್ ನಾನು ಸ್ಟಾರ್ಟಿಂಗಲ್ಲಿ ಏನು ಟ್ರಿಪಲ್ ಕ್ರೋಶೆಟ್ ಮಾಡಿಕೊಂಡೆ ಅದೇ ಥರ. ನೋಡಿ ಸೂಜಿ ಮೇಲೆ 2 ಸಲ ದಾರ ತಗೊಂಡು 4 ಚೈನ್ ಒಳಗಡೆ ಹಾಕಿ 2ರಿಂದ 1 ಮಾಡ್ಕೋಬೇಕು. ಮತ್ತು 2ರಿಂದ 1 ಮಾಡಿಕೊಂಡು ಮತ್ತೆ 2ರಿಂದ 1 ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 3 ಚೈನ್ಸ್ ಆದಮೇಲೆ ಮತ್ತೆ ರೈಟ್ ಸೈಡಲ್ಲಿ ಏನು ನಾವು ಕಂಬ ಹಾಕಿದ್ವಿ ಆ ಕಂಬಕ್ಕೆ ಒಂದು ನಾಟ್ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ 2 ಸಲ ದಾರ ತಗೊಂಡು 2ರಿಂದ 1 2ರಿಂದ 1 ಮತ್ತೆ 2ರಿಂದ 1 ಮಾಡ್ಕೊಳ್ಳಿ. ಮಾಡಿಕೊಂಡು 1 2 3 ಚೈನ್ಸ್ ಹಾಕ್ಕೊಂಡು ಮತ್ತು ಕಂಬ ಏನಿತ್ತು ಆ ಕಂಬದ ರೈಟ್ ಸೈಡ್ ಹೋಲಿಗೆ ಒಂದು ನಾಟ್ ಮಾಡ್ಕೋಬೇಕು. ಮತ್ತು 2 ಟೈಮ್ಸ್ ಸೂಜಿ ಮೇಲೆ ದಾರ ತಗೊಂಡು ಚೈನ್ ಒಳಗಡೆ ಹಾಕಿ ಮತ್ತೆ 2ರಿಂದ 1 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮಾಡಿಕೊಂಡು 3 ಸಲ ಚೈನ್ ಹಾಕ್ಕೊಳ್ಳಿ. 3 ಸಲ ಚೈನ್ ಹಾಕ್ಕೊಂಡು ಮತ್ತೆ ಕಂಬ ಏನಿತ್ತು ಆ ಕಂಬದ ರೈಟ್ ಸೈಡ್ ಹೋಲಿಗೆ ಗ್ಯಾಪಿಗೆ ಒಂದು ನಾಟ್ ಮಾಡ್ಕೋಬೇಕು. ಡಿಸೈನ್ ಅಂತೂ ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಈವನ್ ಬೇಗ ಕೂಡ ಹಾಕ್ಬೋದು. ನಿಮ್ಮ ಸ್ಟಾರ್ಟಿಂಗ್ ಬೇಸ್ ಲೈನಲ್ಲಿ ಮಾತ್ರ 6 ಎಳೆ ದಾರದೊಳಗಡೆ ಬೀಡ್ಸ್ ಹಾಕೋದಕ್ಕೆ ಮಾತ್ರ ಸ್ವಲ್ಪ ಕಷ್ಟ ಅನಿಸ್ಬೋದು. ಅದನ್ನು ಬಿಟ್ಟರೆ ನಿಮಗೆ ಸೆಕೆಂಡ್ ಲೈನ್ ಅಂತೂ ಇದ್ದಿದ್ದು ತುಂಬ ಈಸಿ ಅನಿಸುತ್ತೆ. ಆಲ್ಮೋಸ್ಟ್ 6 to 7 ಅವರ್ಸಲ್ಲಿ ಕೂಡ ಇದು ಕುಚ್ಚನ್ನ ಕಂಪ್ಲೀಟ್ ಮಾಡ್ಕೋಬೋದು ನಾವು ಈ ಡಿಸೈನ್ನ. ನೋಡಿ ನಾನು ಇಲ್ಲೂ ಕೂಡ 10 ಕಂಬನೇ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 10 ಕಂಬ ಹಾಕ್ಕೊಂಡು ಮತ್ತೆ ಇನ್ನೊಂದು ಡಿಸೈನ್ಗೆ ಕಡಿಮೆ ಕಂಬಗಳು ಇಲ್ಲ ಜಾಸ್ತಿ ಕಂಬಗಳು ಈ ಥರ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಎಷ್ಟು ಕಂಬ ಹಾಕ್ಕೊಂಡಿರ್ತೀರೋ ಅಷ್ಟು ಕಂಬನೇ ನೆಕ್ಸ್ಟ್ ಡಿಸೈನ್ಗೂ ಕೂಡ ಯೂಸ್ ಮಾಡ್ಕೊಳ್ಳಿ. ಅಂದರೆ ನೆಕ್ಸ್ಟು 6 ಚೈನ್ ಹಾಕ್ತೀರಾ, 6 ಚೈನ್ ಕೂಡ ಸೇಮ್ ಕಂಬಗಳೇ ಇರಬೇಕು. ನೀವು ಸ್ಟಾರ್ಟಿಂಗಲ್ಲಿ 10 ಕಂಬ ಹಾಕಿದ್ದೀರ ಅಂದರೆ ನೆಕ್ಸ್ಟು ಕಂಬ ಏನು ಆರ್ಚ್ ಹಾಕ್ತೀರ ಅದಕ್ಕೂ ಕೂಡ 10 ಕಂಬನೇ ಇರಬೇಕು. ಈವನ್ ಈ ಡಿಸೈನ್ನ ಬ್ರೈಡಲ್ ಸೀರೆ ಕುಚ್ಚು ಕೂಡ ಯೂಸ್ ಮಾಡ್ಕೊಬೋದು, ಅವ್ರ ಸೀರೆಗೂ ಕೂಡ ಹಾಕೋಬೋದು. ಅದಕ್ಕೂ ಕೂಡ ಗ್ರ್ಯಾಂಡಾಗಿ ಕಾಣುತ್ತೆ ಈ ಡಿಸೈನು.
ನೋಡಿ ಈಗ ಈ ಕಂಬ ಕೂಡ ಕಂಪ್ಲೀಟ್ ಆಯಿತು. ಈ ಕಂಬನೂ ಕಂಪ್ಲೀಟ್ ಆದಮೇಲೆ ಲೆಫ್ಟ್ ಸೈಡಿಂದ 4 ಹೋಲ್ಸ್ನ ಬಿಟ್ಟು ಮಿಕ್ಕಿದ್ದೇನಿತ್ತು ಆ ಥರ್ಡ್ ಹೋಲ್ ಏನಿತ್ತು ಆ ಥರ್ಡ್ ಹೋಲಿಗೆ ಒಂದು ಲಾಕ್ ಮಾಡ್ಕೋಬೇಕು. ಮಿಕ್ಕಿದನ್ನ ಮತ್ತೆ ಮಿಕ್ಕಿದೋಲಿಗೆ ಮತ್ತೆ ನಾಟ್ಸ್ ಹಾಕ್ಕೊಳ್ತಾ ಹೋಗಬೇಕು. ನಾಟ್ಸ್ ಹಾಕ್ಕೊಂಡು ಹೋಗ್ಬಿಟ್ಟು ಮತ್ತೆ ನಾವು ಸ್ಟಾರ್ಟಿಂಗಲ್ಲಿ ಏನು ಯಾವ ಥರ ಚೈನ್ ಹಾಕಿದ್ವಿ ಅದೇ ಥರ ಚೈನ್ 2 ಇಲ್ಲ 3 ಚೈನ್ ಹಾಕ್ಕೊಂಡು ದಾರನ ಕಟ್ ಮಾಡ್ಕೋಬೋದು. ಆ್ಯಂಡ್ ಎಕ್ಸ್ಟ್ರಾ ದಾರ ಏನು ಬಿಟ್ಟಿರ್ತೀರ ಆ ಎಕ್ಸ್ಟ್ರಾ ದಾರಕ್ಕೆ ಕೂಡ ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ 2 ದಾರನ 2-3 ಗಂಟೆ ಹಾಕ್ಕೊಂಡು ಚಿಕ್ಕದಾಗಿ ಲಾಸ್ಟಲ್ಲಿ ತುದಿಯಾಗಿ ಕಟ್ ಮಾಡಿಕೊಂಡು ಒಂದೇ ಸ್ವಲ್ಪ ಗಮ್ ಹಾಕಿ ಬಿಡಿ, ಅದೇನು ಬಿಚ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ನೋಡಿ ಈ ಥರ ದಾರ ಕಟ್ ಮಾಡಿಕೊಂಡು ಮತ್ತೆ 2-3 ಗಂಟೆ ಹಾಕ್ಕೊಂಡು ಲಾಸ್ಟಲ್ಲಿ ದಾರ ಅದು ಎಕ್ಸ್ಟ್ರಾ ಏನಿದೆ ಅದು ಕಟ್ ಮಾಡಿ ಚೂರು ಗಮ್ ಹಾಕಿ. ನೋಡಿ ಡಿಸೈನ್ ಈ ಥರ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ನಾನು 120 ದಾರನ ಕುಚ್ಚಾಕೊತಾ ಇದ್ದೀನಿ ದಾರದಲ್ಲಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಡಿಸೈನ್ ಅಂತ ಹೇಳಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಹೋಗಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.